ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲಿ ಈಸಿಯಾಗಿ ಸಾಂಬ್ರಾಣಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಿರುವಂಥ ಫ್ಲವರ್ನ ನಾನು ಬಳಸ್ತಾ ಇಲ್ಲ. ಪ್ರತಿಯೊಂದೂ ನಾನು ಫ್ರೆಶ್ ಆಗಿರುವಂಥ ಫ್ಲವರ್ನ ತೊಗೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬೇವಿನ ಎಲೆನ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು 2 ಹಿಡಿಯಷ್ಟು ಬೇವಿನ ಎಲೆನ ತೊಗೊಂಡಿದ್ದೀನಿ. ಬೇವಿನ ಎಲೆ ಹಾಕೋದ್ರಿಂದನೂ ಸೊಳ್ಳೆಗಳು ಎಲ್ಲ ಬರೋದು ಅವಾಯ್ಡ್ ಆಗುತ್ತೆ ಮತ್ತು ನೆಗೆಟಿವ್ ಎನರ್ಜಿನೂ ಕೂಡ ತೆಗೆಯುತ್ತೆ. ಒಳ್ಳೆಯದು. ಅದು ಕಾರಣಕ್ಕೋಸ್ಕರ ಬೇವಿನ ಎಲೆ ತೊಗೊಂಡಿದ್ದೀನಿ. ಮತ್ತು ಫ್ಲೇವರ್ಗೋಸ್ಕರ ನಾನಿಲ್ಲಿ ಪನ್ನೀರ್ ಎಲೆ ಮತ್ತು ಮರ್ಗ ತೊಗೊಂಡಿದ್ದೀನಿ. ಮತ್ತು ಇದು ಸೇವಂತಿ ಹೂವು, ಗುಲಾಬಿ ಹೂವು, ಚೆಂಡು ಹೂವು ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ನಾನು ಇದನ್ನು ಮಾಡಬೇಕು ಅಂತೇಳಿ ಎಲ್ಲ ತಟ್ಟೆಗೆ ಹಾಕಿ ರೆಡಿ ಮಾಡಿಟ್ಟಿದ್ದೆ. ಸ್ವಲ್ಪ ಹಬ್ಬ ಎಲ್ಲ ಬಂದಿದ್ದರಿಂದ ನನ್ನ ಕೈಲಿ ಮಾಡೋದಕ್ಕೆ ಆಗ್ದೇ ಮತ್ತು ಅದನ್ನು ವಾಪಸ್ಸು ತೆಗೆದಿಟ್ಬಿಟ್ಟಿದ್ದೆ. ಮನೆಯಲ್ಲೇ ಈಗಿರೋ ಬಿಸಿಲಿಗಂತೂ ಫುಲ್ ಎಲ್ಲ ಕಂಪ್ಲೀಟ್ ನೋಡಿ ಈ ಥರ ಡ್ರೈ ಆಗಿಬಿಟ್ಟಿದೆ. ಈಗ ನಾನು ಪ್ರತಿಯೊಂದೂ ಮಿಕ್ಸಿಗೆ ಹಾಕೊತಾ ಇದ್ದೀನಿ. ನೀವು ಒಣಗಿಸಿ ಬೇಕಾದರೂ ಮಾಡ್ಬೋದು, ಒಣಗಿಸ್ದೇನೂ ಕೂಡ ಹಾಗೆ ನೀವು ಮಿಕ್ಸಿಗೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಕಂಪ್ಲೀಟಾಗಿ ನಾನು ಬೇವಿನ ಎಲೆ ಹಾಕಿ ಸ್ವಲ್ಪ ಸ್ವಲ್ಪನೇ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಅದನ್ನೊಂದು ಸ್ವಲ್ಪ ಇದನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಫ್ಲೇವರ್ಗೆ ಮರ್ಗ ಮತ್ತು ಪನ್ನೀರ್ ಎಲೆ ಯೂಸ್ ಮಾಡ್ಕೊತಾ ಇರೋದ್ರಿಂದ ಅದರದ್ದೇ ಒಳ್ಳೆ ಫ್ಲೇವರ್ ಬರುತ್ತೆ. ಯಾವುದೇ ಥರದ ಕೆಮಿಕಲ್ ಸೆಂಟನ್ನು ನಾನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ನೋಡಿ ಈ ರೀತಿಯಾಗಿ ಪೌಡರ್ ಆಗಿದೆ. ಅದನ್ನೇನು ಜಲ್ಡಿಯೋ ಅಂತ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ಸ್ವಲ್ಪ ಕರ್ಪೂರನ ತೊಗೊಂಡಿದ್ದೀನಿ ನಾನು. ಕರ್ಪೂರ ಕೂಡ 30 ರುಪೀಸ್ದು ತೊಗೊಂಡಿದ್ದೀನಿ. ಅದು 70 ರುಪೀಸ್ ಕರ್ಪೂರ. ಅದರಲ್ಲಿ ನಾನು ಸ್ವಲ್ಪ ಹಾಕ್ತಿದ್ದೀನಿ. ಅಷ್ಟೂ ನಾನು ಕರ್ಪೂರನ ಯೂಸ್ ಮಾಡ್ತಾ ಇಲ್ಲ, ಸ್ವಲ್ಪ ಕರ್ಪೂರನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಅಷ್ಟು ಕರ್ಪೂರನ ಹಾಕ್ಕೊತೀನಿ. ಮತ್ತು ಇದು 30 ರುಪೀಸ್ದು ಸಾಂಬ್ರಾಣಿ ಪೌಡರು. ಇದರಲ್ಲೂ ಕೂಡ ನಾನು ಸ್ವಲ್ಪನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕರ್ಪೂರ ಮತ್ತು ಸಾಂಬ್ರಾಣಿ ಹಾಕೋದ್ರಿಂದ ಒಳ್ಳೆ ಫ್ಲೇವರು ಸಾಂಬ್ರಾಣಿಯಿಂದ ಬರುತ್ತೆ. ಮತ್ತು ಕರ್ಪೂರ ಹಚ್ಚೋದ್ರಿಂದ ಬೇಗ ಹತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಕರ್ಪೂರನ ಯೂಸ್ ಮಾಡ್ತಾ ಇದ್ದೀವಿ. ನೋಡಿ ಕಂಪ್ಲೀಟಾಗಿ ಪೌಡರ್ ಆಗಿದೆ ಇದು. ಇದಕ್ಕೆ ನಾನು ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕೂಡ ಲಕ್ಷ್ಮಿಗೆ ಪ್ರಿಯ, ಹಾಗಾಗಿ ತುಪ್ಪ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಮನೆಯಲ್ಲಿ ಯಾವಾಗಲೂ ತುಪ್ಪದ ದೀಪ ಹಚ್ತಾ ಇರಬೇಕು. ತುಪ್ಪ ಹಾಕಿ ನೈವೇದ್ಯಗಳನ್ನ ಮಾಡ್ತಾ ಇದ್ರೆ ಲಕ್ಷ್ಮಿಗೆ ಭಾಳ ಪ್ರಿಯ ಅಂತ ಹೇಳ್ತಾರೆ ತುಪ್ಪ. ಹಾಗಾಗಿ ಸ್ವಲ್ಪ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಸ್ವಲ್ಪ ಅಷ್ಟೇ ನಾನು ತುಪ್ಪ ಹಾಕಿದ್ದೀನಿ. ಮತ್ತು ನಾನು ಅದೇ ಪೌಡರ್ಗೆ ಸ್ವಲ್ಪ ಹಸಿ ಇರುವಂಥ ಗುಲಾಬಿ ಹೂವು ಇತ್ತು, ಅಂದರೆ ನಾನು ಇದನ್ನು ಒಣಗಿಸಿರಲಿಲ್ಲ, ಫ್ರೆಶ್ ಆಗಿ ಮತ್ತು ಗುಲಾಬಿ ಹೂವನ್ನು ಸ್ವಲ್ಪ 1/4 kg ಅಷ್ಟು ತರಿಸಿಟ್ಕೊಂಡಿದ್ದೆ. ಆ ಗುಲಾಬಿ ಹೂವನ್ನು ಕಂಪ್ಲೀಟಾಗಿ ನೋಡಿ ಈ ಥರ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡಿದ್ದೆ. ನಾನು ಇದನ್ನು ನಿಮಗೆ ತೋರಿಸೋದಕ್ಕೆ ಹೋಗಲಿಲ್ಲ. ನೋಡಿ ಇದು ವೆಟ್ಟಿರೋವಂಥ ಗುಲಾಬಿ ಹೂವು. ಇದೆರಡನ್ನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಡ್ರೈ ಆಗಿರೋ ಪೌಡರು ಇದು ಎರಡನ್ನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏನೂ ತೊಂದರೆ ಇಲ್ಲ, ಡ್ರೈ ಆದರೂ ಮಾಡಿಕೊಂಡು ನೀವು ಮಾಡ್ಬೋದು, ಅಥವಾ ವೆಟ್ ಇಟ್ಕೊಂಡು ಕೂಡ, ಅಂದರೆ ಒದ್ದೆ ಇದ್ರೂ ಗುಲಾಬಿ ಹೂವು ಅಥವಾ ಯಾವುದೇ ಥರದ ಹೂವು, ನೀವು ಏನೇ ಸುಗಂಧರಾಜ ಹೂವು ಯಾವ ಥರದ್ದು ಬೇಕಾದರೂ ಹೂವು ಬಳಸ್ಬೋದು. ನಾನಿಲ್ಲಿ ಎಲ್ಲ ಹೂವು ಫ್ರೆಶ್ ಆಗಿ ತೊಗೊಂಡಿದ್ದೀನಿ. ನಾನು ಇದನ್ನು ದೇವ್ರ ಮನೆಗೆ ಹಚ್ಚೋದಕ್ಕೆ ಮಾಡಬೇಕು ಅಂತ ನಾನು ಮಾಡ್ತಾ ಇದ್ದಿದ್ದರಿಂದ ಪ್ರತಿಯೊಂದನ್ನು ಫ್ರೆಶ್ ಆಗಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ದೇವ್ರ ಮನೆಯಲ್ಲಿ ಯೂಸ್ ಮಾಡಿರೋವಂಥದ್ದು ಹಾರ, ಫೋಟೋಗೆ ಹಾರ ಹಾಕಿರುವಂಥದ್ದು ಅದನ್ನೆಲ್ಲ ತೆಗೆದು ಇದೇ ಥರನೇ ನೀವು ಸಾಂಬ್ರಾಣಿಯನ್ನು ಮಾಡಿಟ್ಕೊಂಡು, ಅಂದರೆ ಏನು ಹೇಳ್ತಾರೆ, ಸಾಂಬ್ರಾಣಿ ಹಚ್ಚೋದಕ್ಕೆ ಕಡ್ಡಿ ಥರ ಆಗಿರ್ಬೋದು, ಬಟಲ್ ಥರ, ಏನು ಥರ ಬೇಕಾದರೂ ಮಾಡಿಕೊಂಡು ನೀವು ಅದನ್ನು ಹೊರಗಡೆಗೆ ಹಚ್ಚಿಟ್ಕೋಬೋದು. ಮನೆ ಫ್ಲೇವರ್ಗೋಸ್ಕರ, ಪರಿಮಳಕ್ಕೋಸ್ಕರ, ಮತ್ತು ಸೊಳ್ಳೆ ಬರದೇ ಇರಲಿ ಅನ್ನೋದಕ್ಕೋಸ್ಕರ ನೀವು ಹೊರಗಡೆಗೆ ಯೂಸ್ ಮಾಡ್ಕೋಬೋದು. ಮತ್ತು ಅದು ದೇವ್ರ ಮನೆಗೆ ಬಳಸೋದು ಅಷ್ಟು ಸರಿ ಅನಿಸಲ್ಲ. ಹಾಗಾಗಿ ನಾನು ಪ್ರತಿಯೊಂದನ್ನು ಫ್ರೆಶ್ ಆಗಿ ತೊಗೊಂಡು, ನಾನು ಒಂದು ಪೈಪ್ ಬರುತ್ತೆ ನೋಡಿ, ನಲ್ಲಿದಕ್ಕೆ ಪೈಪ್ ಬರುತ್ತಲ್ಲ, ಅದನ್ನು 1.5-2 ಇಂಚಷ್ಟು ಹತ್ತಿರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಅದಕ್ಕೆ ಈ ರೀತಿಯಾಗಿ ತಟ್ಟೆಗೆ ಇಟ್ಬಿಟ್ಟು ಮೇಲ್ಗಡೆಯಿಂದ ಪ್ರೆಸ್ ಮಾಡಿ ನೋಡಿ ಈ ರೀತಿಯಾಗಿ ತುಂಬ್ತಾ ಇದ್ದೀನಿ. ತುಂಬಿದ ಮೇಲೆ ಬೆರಳಿಂದ ಪ್ರೆಸ್ ಮಾಡಿದ್ರೆ ನೋಡಿ ಏನು ಸೂಪರಾಗಿ ಶೇಪ್ ಬರ್ತಾ ಇದೆ. ನಾನು ಇದನ್ನು ಮಾಡೋದಕ್ಕೆ 1.25 ಗಂಟೆ ಟೈಮ್ ತೊಗೊಂಡಿದ್ದೀನಿ ಅಷ್ಟೇನೆ, ತುಂಬ ಏನು ಸಮಯ ತೊಗೊಂಡಿಲ್ಲ. ಮತ್ತು ಆ ಥರ ಕೂಡ ಮಾಡ್ಕೋಬೋದು, ಇಲ್ಲ ನಾವು ಕೈಯಲ್ಲಿ ಮಾಡ್ಕೊತೀವಿ ಅಂದ್ರೂ ಯಾವ ಶೇಪಲ್ಲಿ ಬೇಕಾದರೂ ನೀವು ಈ ರೀತಿಯಾಗಿ ಮಾಡ್ಕೋಬೋದು. ನನಗೆ ಪೈಪಲ್ಲಿ ಮಾಡಿದ್ದೇನೆ, ತುಂಬ ಈಸಿ ಅನ್ನಿಸ್ತು, ಬೇಗನೂ ಆಗ್ತಾ ಇತ್ತು. ನೋಡಿ ಈ ರೀತಿಯಾಗಿ ಬೇಗ ಕೂಡ ಆಗ್ತಾ ಇತ್ತು. ನೋಡಿ ಇದೊಂಥರ ಶೇಪ್ ಮಾಡ್ತಾ ಇದೆ. ಈ ಶೇಪಿಗೆ ಮಾಡೋದಕ್ಕಿಂತನೂ ನನಗೆ ಅದೇ ಈಸಿ, ಬೇಗ ಆಗ್ತಾ ಇದೆ ಅನಿಸ್ತು. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಮತ್ತೊಂದು ಶೇಪ್ನ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ
ನಿಮಗೆ ಯಾವ ಥರದ್ದು ಮೋಲ್ಡ್ ಸಿಕ್ಕಲಿಲ್ಲ ಅಂದರೆ ಶೇಪ್ ಮಾಡೋದಕ್ಕೆ ಸಿಕ್ಕಿಲ್ಲ ಅಂದಾಗ ಈ ರೀತಿಯಾಗೂ ಮಾಡ್ಕೋಬೋದು ಬೇರೆ ಬೇರೆ ಶೇಪಲ್ಲಿ ಅಂತೇಳಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡಿ ಈ ರೀತಿಯಾಗಿ ಕೂಡ ಮಾಡ್ಕೋಬೋದು. ನಿಮಗೆ ಯಾವ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ನಿಮಗೆ ಯಾವ ಥರ ಶೇಪ್ ಬೇಕಾದರೂ ಮಾಡ್ಕೋಬೋದು, ಅಥವಾ ಬಟ್ಲು ಥರ ಕೂಡ ಮಾಡ್ಕೋಬೋದು, ಈ ಥರನೂ ಕೂಡ ಮಾಡ್ಕೋಬೋದು. ನಾನು ಇದು ಒಂದು ಟೆಂಪಲ್ ಡಿಸೈನ್ ಥರ ಮಾಡಿದೆ. ನಿಮಗೆ ಯಾವ ಥರ ಅವೈಲೇಬಲ್ ಇದೆ, ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೂಡ ಮಾಡ್ಕೋಬೋದು. ನಾನೀಗ ಇನ್ನೊಂದು ಶೇಪ್ ಮಾಡ್ತಾ ಇದ್ದೀನಿ ನೋಡಿ. ಇದೊಂದು ಶೇಪ್ ಮಾಡಿದೆ. ನನಗೆಲ್ಲದಕ್ಕಿಂತ ಇದೇ ಬೆಸ್ಟ್ ಅನ್ನಿಸ್ತು, ಬೇಗ ಕೂಡ ಆಗ್ತಾಯಿತ್ತು, ಯಾವುದೇ ಥರದ್ದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಇದೇ ಈಸಿ ಅನ್ನಿಸ್ತು. ನಾನು ಈಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೇ ಬೆಸ್ಟು, ಒಂದೊಂದು ಹಚ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಇದನ್ನೇ ಮಾಡ್ತಾ ಇದ್ದೆ. ಮತ್ತು ಬೇಗ ಬೇಗ ಆಗ್ತಾಯಿತ್ತು. ನೋಡಿ ಎಷ್ಟು ಫಾಸ್ಟಾಗಿ ಆಗ್ತಾಯಿದೆ ಅಂಥೇಳಿ, ತುಂಬ ಫಾಸ್ಟಾಗಿ ಆಗ್ತಾಯಿತ್ತು. ನಾನು ಅರ್ಧ ಗಂಟೆ ಅಷ್ಟೇ ಇದಕ್ಕೆ ಸಮಯ ತೊಗೊಂಡಿರೋದು, ತುಂಬ ಟೈಮ್ ಏನು ಹಿಡಿಲಿಲ್ಲ. ನೋಡಿ ಈ ರೀತಿಯಾಗಿ ತುಂಬಿಕೊಂಡು ಮೇಲಿಂದ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಎಷ್ಟು ಆಗ್ತಾಯಿದೆ ಅಂಥೇಳಿ. ನೀವು ಯೂಸ್ ಮಾಡ್ಕೊಂಡಿರೋ ಹೂವಿಂದನೂ ಕೂಡ ಮಾಡ್ಬೋದು, ಬಟ್ ಅದು ದೇವ್ರ ಮನೆಗೆ ಬಳಸೋದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ ಕಾರಣಕ್ಕೋಸ್ಕರ ನಾನೆಲ್ಲ ಪ್ರತಿಯೊಂದೂ ಫ್ರೆಶ್ ಹೂವನ್ನೇ ತೊಗೊಂಡಿದ್ದೀನಿ. ಬೇವಿನ ಸೊಪ್ಪು ಕೂಡ ಫ್ರೆಶ್ ಆಗೇ ತರಿಸಿದ್ದೆ, ಹಾಗಾಗಿ ಆ ಪ್ರತಿಯೊಂದನ್ನು ಫ್ರೆಶ್ ಆಗಿ ತೊಗೊಂಡು ಮಾಡಿದ್ದೀನಿ. ನೋಡಿ ನನಗೆ ಅಷ್ಟು ಇದರಿಂದ ಇಷ್ಟು ಆಯಿತು. ಮತ್ತು ನೋಡಿ ಈಗ ಹಚ್ಚಿದ್ದೀನಿ, ಹಚ್ಚಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಹುರಿತಾ ಇದೆ. ನಾನು ಒಂದೇ ದಿನ ಬಿಸಿಲಿಗೆ ಇಟ್ಟಿದ್ದೆ, 2-3 ದಿನ ಬಿಸಿಲಿಗೆ ಇಟ್ಕೋಬೋದು. ಇಲ್ಲ ಈ ಬಿಸಿಲಿಗಂತೂ ಮನೆ ಒಳಗಡೆ ಫ್ಯಾನ್ಗಳಿಗೇ ಒಣಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೊಗೆ ಬರ್ತಾ ಇದೆ, ಪರಿಮಳ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿತ್ತು. ಬೇವಿನ ಎಲೆದು, ಪನ್ನೀರ್ ಎಲೆದು ಮತ್ತು ತುಪ್ಪ ಎಲ್ಲ ಹಾಕಿದ್ವಿ, ಸಾಂಬ್ರಾಣಿ ಹಾಕಿದ್ವಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಕೊಡಿ. ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ, ಮೊದಲೇ ಆಗಿ ನೀವು ನೋಡ್ಬೋದು. ಮತ್ತು ಆ್ಯಡ್ಸ್ ಬರುತ್ತೆ, ಸ್ಕಿಪ್ ಮಾಡದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.